ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿನ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಪರಾರಿಯಾಗಿದ್ದಾರೆ. ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಪರಾರಿಯಾದ ಕೈದಿಗಳು. ಬೀದರ್ನಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಈ ಮೂವರು ಶಿಕ್ಷೆಗೆ ಒಳಪಟ್ಟಿದ್ದರು. ಮಧ್ಯರಾತ್ರಿ 3 ಗಂಟೆಗೆ ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಕೈದಿಗಳು ಪರಾರಿಯಾಗಲು ಜೈಲು ಸಿಬ್ಬಂದಿಯೇ ಸಹಕಾರ ನೀಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಮಧ್ಯರಾತ್ರಿ ಲಾಕಪ್ನಲ್ಲಿ ಇರಬೇಕಾದ ಕೈದಿಗಳನ್ನು ಜೈಲು ಸಿಬ್ಬಂದಿ ಯಾಕೆ ಹೊರಗೆ ಬಿಟ್ಟರು ಎಂಬ ಪ್ರಶ್ನೆ ಮೂಡಿದೆ. ಈ ಮೂಲಕ ಕೈದಿಗಳ ಪರಾರಿಗೆ ಜೈಲಿನ ಹಲವು ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಫರ್ದಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ ಜಾನಕಿ ಅಮ್ಮ ನಮ್ಮೊಡನೆ ಇಲ್ಲ. ಜಾನಕಿಯವರ ಅಂತ್ಯಕ್ರಿಯೆ ನೆರವೇರಿಸಿದ ಮೊಮ್ಮಗಳು ಅಪ್ಸರಾ ವಿದ್ಯುಲಾ ಬಗ್ಗೆ ನೆಟ್ಟಿಗರು ಟ್ರೋಲ್ ಮಾಡಿದ್ರು. ಆಕೆ ನೋವಲ್ಲಿ ಇಲ್ಲ ಎಂದು ಕೆಲವರು ಟೀಕೆ ಮಾಡಿದ್ರು. ಇದಕ್ಕೆ ಅಪ್ಸರಾ ಸುದೀರ್ಘ ವಿವರಣೆಯನ್ನ ನೀಡಿದ್ದಾರೆ. ಈ ಜಗತ್ತಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಅಕ್ಕ ವರ್ಷ ಅಂದ್ರೆ ಇಷ್ಟ. ಇಬ್ಬರು ಒಂದೇ ರೀತಿ ಇದ್ರು. ಅಸಲಿಗೆ ಅಜ್ಜಿ ಅಂತ್ಯಕ್ರಿಯೆಯನ್ನ ನಮ್ಮ ಅಕ್ಕ ಮಾಡಬೇಕಿತ್ತು. ಆದರೆ 2023ರಲ್ಲಿಯೇ ವರ್ಷ ಅಕಾಲಿಕವಾಗಿ ನಿಧನ ಹೊಂದಿದ್ರು. ಆ ಶೋಕದಿಂದಲೇ ನಾವಿನ್ನೂ ಚೇತರಿಸಿಕೊಂಡಿಲ್ಲ. ವರ್ಷ ಮಾಡಬೇಕಾದ ಕೆಲಸವನ್ನ ನಾನು ಎಷ್ಟು ನೋವಿಂದ ಪೂರೈಸಿದಿನೋ ಅದು ನನಗಷ್ಟೇ ಗೊತ್ತು. ಒಬ್ಬರನ್ನ ಕಳೆದುಕೊಂಡಾಗ ಆಗುವ ನೋವು ಕೆಲವು ದಿನಗಳಲ್ಲಿ ಮಾಯ ಆಗುವಂಥದ್ದಲ್ಲ. ನಾನು ಕಣ್ಣೀರು ಇಟ್ಟಿಲ್ಲ ಎಂದು ಕೆಲವರು ಹೇಳ್ತಾ ಇದ್ದಾರೆ. ದಯಮಾಡಿ ಕಣ್ಣಿಗೆ ಕಾಣಿಸಿದ ಕಣ್ಣೀರಿನಿಂದ ನಮ್ಮ ನೋವನ್ನು ಅಳೆಯಬೇಡಿ. ಇಷ್ಟ ಬಂದಂತೆ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳುತ್ತಿರುವುದನ್ನು ನೋಡಿ ನೋವಾಗ್ತಿದೆ ಎಂದು ಅಪ್ಸರಾ ವಿದ್ಯುಲಾ ಭಾವುಕರಾಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಆಯಿತು, ಬದ್ರಿನಾಥ ಆಯಿತು, ಇದೀಗ ವೈಷ್ಣೋದೇವಿ ಮಂದಿರದಲ್ಲಿ ಕಾಣಿಕೆ ಅಕ್ರಮದ ಹಗರಣ ಬಯಲಾಗಿದೆ. ವೈಷ್ಣೋದೇವಿಗೆ ಕಾಣಿಕೆ ರೂಪದಲ್ಲಿ ಬಂದಿರುವ 20 ಟನ್ ಬೆಳ್ಳಿಯಲ್ಲಿ ಬರೀ 5% ಮಾತ್ರ ಒರಿಜಿನಲ್ ಅನ್ನೋದು ಗೊತ್ತಾಗಿದೆ. ಬರೋಬ್ಬರಿ 550 ಕೋಟಿ ರೂಪಾಯಿಯ ಅಕ್ರಮ ಇದಾಗಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಜಮ್ಮು ಕೋರ್ಟ್ ಅಗತ್ಯವಾದ ದಾಖಲೆಗಳೊಂದಿಗೆ ಜುಲೈ 29ರಂದು ಹಾಜರಾಗುವಂತೆ ಸೂಚನೆ ನೀಡಿದೆ. ದೀಪಕ್ ಶರ್ಮಾ ಎನ್ನುವವರು ನೀಡಿದ ದೂರಿನ ಅನ್ವಯ ಕ್ರೈಂ ಬ್ರಾಂಚ್ ತನಿಖೆ ನಡೆಸಿತ್ತು. ದೇಗುಲದಲ್ಲಿ ಸಂಗ್ರಹಿಸಲಾದ 20 ಟನ್ ಬೆಳ್ಳಿಯನ್ನ ಟೆಸ್ಟಿಂಗ್ಗಾಗಿ ಕಳಿಸಿದಾಗ ಅದರಲ್ಲಿ 5% ಬೆಳ್ಳಿ ಇಲ್ಲ ಎಂಬುದು ಗೊತ್ತಾಗಿತ್ತು. ದೈತ್ಯ ರಾಷ್ಟ್ರ ಚೀನಾವನ್ನ ಕಂಡು ಕೇಳರಿಯದ ಟೈಫೋನ್ ಬಾವಿ ತತ್ತರಿಸುವಂತೆ ಮಾಡಿದೆ. ರಣಭೀಕರ ಮಳೆ ಪ್ರವಾಹದಿಂದ ಚೀನಾ ಕಂಗೆಟ್ಟಿದೆ. ಹೆದ್ದಾರಿಗಳು ಜಲಮಯವಾಗಿವೆ. ಪ್ರವಾಹದಲ್ಲಿ ಕಾರುಗಳು ಆಟಿಕೆಗಳ ರೀತಿ ಕೊಚ್ಚಿ ಹೋಗಿವೆ. 2.60 ಲಕ್ಷ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. 13 ದಿನಗಳ ಹಿಂದೆ ಪೆಸಿಫಿಕ್ ಮಹಾಸಾಗರದಲ್ಲಿ ಏರ್ಪಟ್ಟ ಟೈಫೋನ್ ಬಾವಿ ಗಾತ್ರದಲ್ಲಿ ಫ್ರಾನ್ಸ್ ದೇಶದಷ್ಟಿಗೆ ಇದರ ಪ್ರಭಾವ ಜಪಾನ್, ತೈವಾನ, ಫಿಲಿಪೈನ್ಸ್, ಉತ್ತರ ಕೊರಿಯಾದಲ್ಲೂ ಕಾಣಿಸಿದೆ. ಮುಂದಿನ 1 ವಾರ ಚೀನಾದಲ್ಲಿ ಭಾರೀ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಜಾಗತಿಕ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ಉಗ್ರ ಸ್ವರೂಪವನ್ನು ಪ್ರದರ್ಶಿಸುತ್ತಿದೆ. ಒಮನ್ ದೇಶದ ಕಡಲ ಗಡಿಯೊಳಗೆ ಚಲಿಸುತ್ತಿದ್ದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ಬೃಹತ್ ತೈಲ ಟ್ಯಾಂಕರ್ ಹಡಗುಗಳ ಮೇಲೆ ಇರಾನ್ ಸೇನೆ ಕ್ರೂಸ್ ಕ್ಷಿಪಣಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇತರೆ 8 ಸಿಬ್ಬಂದಿ ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡಿದ್ದಾರೆ. ಗಾಯಗೊಂಡವರಲ್ಲಿ 4ರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಯುಎಇ ದೇಶದ ಮೊಂಬಾಸಾ ಮತ್ತು ಅಲ್ ಬಹೀನಾ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗುತ್ತಿದ್ದಾಗ ಈ ದಾಳಿ ನಡೆದಿದೆ. ಕ್ಷಿಪಣಿ ಬಿದ್ದ ತಕ್ಷಣ 2 ಬೃಹತ್ ಹಡಗುಗಳಲ್ಲಿ ಭಾರೀ ಬೆಂಕಿ ಹೊತ್ತಿಕೊಂಡಿತ್ತು. ಆದರೆ ಹಡಗಿನಲ್ಲಿದ್ದ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಬೆಂಕಿಯನ್ನ ಹತೋಟಿಗೆ ತಂದಿದ್ದರಿಂದ ವಿಶ್ವದ ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗದಲ್ಲಿ ಸಂಭವಿಸಬಹುದಾಗಿದ್ದ ಮಹಾವಿನಾಶವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಚಿನ್ನ 20,000ವರೆಗೆ ಇಳಿಕೆ. 2026ರ ಆರಂಭದಲ್ಲಿ ಚಿನ್ನದ ಬೆಲೆಗಳು ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ್ದವು. ಚಿನ್ನ ಖರೀದಿ ಇರಲಿ, ಬೆಲೆ ಕೇಳಿದ್ರೆ ಸಾಕು ಜನರು ಭಯ ಪಡ್ತಾ ಇದ್ರು. ಆದರೆ ಇದೀಗ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗುತ್ತೆ ಎಂದು ತಜ್ಞರು ಹೇಳಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳು ಸುಮಾರು 27ರಷ್ಟು ಕುಸಿದಿದೆ. ಇನ್ನು 16ರಷ್ಟು ಕುಸಿತ ಕಾಣುತ್ತಂತೆ. ಇದರಿಂದ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ 20,000 ರೂಪಾಯಿಗೆ ಇಳಿಕೆಯಾಗಿ
1,22,000ಕ್ಕೆ ತಲುಪಬಹುದು ಎನ್ನಲಾಗ್ತಾ ಇದೆ. ಈ ವರ್ಷ ಚಿನ್ನದ ಬೆಲೆ ಕುಸಿಯಲು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಅಮೆರಿಕ-ಇರಾನ್ ಸಂಘರ್ಷವೇ ಪ್ರಧಾನ ಕಾರಣ. ಹೂಡಿಕೆದಾರರು ಎರಡು ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕಚ್ಚಾ ತೈಲ ಬೆಲೆಗಳ ಏರಿಕೆಯಿಂದ ಹಣದುಬ್ಬರ ಹೆಚ್ಚುತ್ತೆ. ಇನ್ನೊಂದು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಮೇಲಕ್ಕೆತ್ತುವ ಸಾಧ್ಯತೆ ಇದೆ. ಇದರಿಂದ ಅಮೆರಿಕನ್ ಡಾಲರ್ ಬಲಗೊಂಡು ಚಿನ್ನದ ದರ ಇಳಿಕೆಯಾಗುತ್ತೆ ಎಂದು ಲೆಕ್ಕಾಚಾರ ಹಾಕಲಾಗುತ್ತಿದೆ. ರಿಚರ್ಡ್ ಆಂಟೋನಿ ನ್ಯೂಕ್ಲಿಯರ್ ಬಾಂಬ್ ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ. ರಿಚರ್ಡ್ ಆಂಟೋನಿ ಕುರಿತು ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಭಾರಿ ಅಪ್ಡೇಟ್ ಅನ್ನು ನೀಡಿದ್ದಾರೆ. ರಕ್ಷಿತ್ ಶೆಟ್ಟಿ ನಿರ್ದೇಶನದ ಈ ಸಿನಿಮಾ ತೆರೆಗೆ ಬಂದಾಗ ಕೇವಲ ಚಿತ್ರವಾಗಿರದೆ ನ್ಯೂಕ್ಲಿಯರ್ ಬಾಂಬ್ನಂತೆ ಧೂಳೆಬ್ಬಿಸಲಿದೆ ಎಂದು ಅಜನೀಶ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಶೂಟಿಂಗ್ ಆರಂಭಕ್ಕೆ ಇಡೀ ಚಿತ್ರತಂಡ ಸಜ್ಜಾಗಿದೆ ಎಂದು ತಿಳಿಸಿದ್ದಾರೆ. ರಿಚರ್ಡ್ ಆಂಟೋನಿ ಚಿತ್ರಕ್ಕೆ ನಾನು ರೆಡಿಯಾಗಿದ್ದೀನಿ, ರಕ್ಷಿತ್ ಶೆಟ್ಟಿ ಕೂಡ ರೆಡಿಯಾಗಿದ್ದಾರೆ, ಅಭಿಮಾನಿಗಳು ಸೇರಿದಂತೆ ಚಿತ್ರತಂಡದ ಪ್ರತಿಯೊಬ್ಬರು ಸಜ್ಜಾಗಿದ್ದಾರೆ. ಈಗ ಕೇವಲ ಶೂಟಿಂಗ್ ಆರಂಭವಾಗುವುದು ಒಂದೇ ಬಾಕಿ ಉಳಿದಿದೆ ಎಂದು ಅಜನೀಶ್ ತಿಳಿಸಿದ್ದಾರೆ. ಚೇತರಿಸಿಕೊಳ್ಳುತ್ತಿರುವ ಪವನ್ ಕಲ್ಯಾಣ್. ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಖ್ಯಾತ ಚಿತ್ರನಟ ಪವನ್ ಕಲ್ಯಾಣ್ ಭುಜದ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಚೇತರಿಸಿಕೊಳ್ಳುತ್ತಿದ್ದಾರೆ. ಜುಲೈ 11ರಂದು ಮುಂಬೈನ ಕೋಕಿಲಾಬೆನ್ ಧೀರುಭಾಯಿ ಅಂಬಾನಿ ಆಸ್ಪತ್ರೆಯಲ್ಲಿ ಪವನ್ ಕಲ್ಯಾಣ್ ಭುಜದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಪವನ್ ಕಲ್ಯಾಣ್ ಅವರನ್ನ ಭೇಟಿ ಮಾಡಿದ ಬಳಿಕ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಹ ಟ್ವೀಟ್ ಮಾಡಿದ್ದು, ಮುಂಬೈನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನ ಭೇಟಿ ಮಾಡಿದೆ, ಅವರು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅಕ್ಕಿನೇನಿ ಕುಟುಂಬದಲ್ಲೇ ಅಖಿಲ್ ಉತ್ತಮ ಖ್ಯಾತ ನಿರ್ದೇಶಕ. ರಾಮ್ ಗೋಪಾಲ್ ವರ್ಮಾ ಆಗಾಗ ಕೆಲವು ಸಿನಿಮಾಗಳ ಕುರಿತು ವಿಮರ್ಶೆ ಮಾಡುತ್ತಿರುತ್ತಾರೆ. ಅದರಂತೆ ಇತ್ತೀಚೆಗೆ ಬಿಡುಗಡೆಗೊಂಡಿರುವಂತಹ ಲೆನಿನ್ ಚಿತ್ರದಲ್ಲಿ ಅಖಿಲ್ ಅಕ್ಕಿನೇನಿ ನಟನೆಯನ್ನ ಶ್ಲಾಘಿಸಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಲೆನಿನ್ ಚಿತ್ರವನ್ನ ವೀಕ್ಷಿಸಿದೆ. ಅಖಿಲ್ ನಟನೆಯು ಅದ್ಭುತವಾಗಿರುವುದರ ಜೊತೆಗೆ ಸಿನಿಮಾ ಉತ್ತಮವಾಗಿದೆ. ಅಖಿಲ್ ಅಕ್ಕಿನೇನಿ ಅವರ ಕುಟುಂಬದಲ್ಲಿಯೇ ಅತ್ಯುತ್ತಮ ನಟ ಎಂದು ನನಗೆ ಅರಿವಾಯಿತು. ಆ ದೃಶ್ಯಗಳಲ್ಲಿ ಯಾವುದೇ ಭಾವನೆಗಳಿಲ್ಲದಿದ್ದರೂ ಸಿನಿಮಾ ಅದ್ಭುತವಾಗಿದೆ. ನಿಮಗಾಗಿ ನಿರ್ದೇಶಕ ಮುರಳಿ ಕಿಶೋರ್ ಅಬ್ಬೂರು ಅದ್ಭುತ ಸಿನಿಮಾ ನೀಡಿದ್ದಾರೆ ಎಂದು ವರ್ಮಾ ಲೆನಿನ್ ಚಿತ್ರದ ಬಗ್ಗೆ ಬರೆದುಕೊಂಡಿದ್ದಾರೆ. ರಮ್ಯಾ ಮಾಂಡ್ರೆ ಮದುವೆಯಲ್ಲಿ ನಟಿ ರಮ್ಯಾ ಕನ್ನಡ ಚಿತ್ರರಂಗದ ನಟಿ ಶರ್ಮಿಳಾ ಮಾಂಡ್ರೆ ಅವರು ನಿರ್ಮಾಪಕ ಸುಧನ್ ಸುಂದರಂ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಶರ್ಮಿಳಾ ಮದುವೆಯಲ್ಲಿ ಭಾಗಿಯಾಗಿದ್ದ ಆಪ್ತ ಗೆಳತಿ ಮೋಹಕ ತಾರೆ ರಮ್ಯಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ತಮ್ಮ ಸ್ನೇಹದ ನೆನಪುಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಶರ್ಮಿಳಾ ಮಾಂಡ್ರೆ ಬಗ್ಗೆ ಬರೆದಿರುವ ನಟಿ ರಮ್ಯಾ, ನನ್ನ ಮುಂದಿನ ಚಂಪಿ ಕೊನೆಗೂ ಮದುವೆಯಾದ್ಲು. ಶರ್ಮಿಳಾ, ನಾನು ಈ ಮಾತನ್ನ ಹೇಳುತ್ತಿದ್ದೇನೆ ಎಂಬುದನ್ನು ನನ್ನಿಂದಲೇ ನಂಬಲು ಸಾಧ್ಯವಾಗುತ್ತಿಲ್ಲ. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ ಅಲ್ವಾ. ವೈವಾಹಿಕ ಜೀವನದ ಬಗ್ಗೆ ನನಗೇನು ಅಷ್ಟಾಗಿ ಅನುಭವವಿಲ್ಲ, ಆದರೆ ಆದರ್ಶ ದಾಂಪತ್ಯ ಹೇಗಿರಬೇಕು ಎಂಬುದನ್ನು ಗಿಬ್ರಾನ್ ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ ಎಂದು ಹೇಳಿದ್ದಾರೆ. ಅಕ್ಟೋಬರ್ 2ಕ್ಕೆ ಬೇಲ್ ರಿಲೀಸ್. ಪವನ್ ಒಡಿಯರ್ ನಿರ್ದೇಶಿಸಿರುವ ಶಿವರಾಜ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿರುವ ಬೇಲ್ ಸಿನಿಮಾ ಅಕ್ಟೋಬರ್ 2ರಂದು ಬಿಡುಗಡೆಯಾಗಲಿದೆ. ಶಿವರಾಜ್ ಕುಮಾರ್ ಜನ್ಮದಿನ ಜುಲೈ 12ಕ್ಕೆ ಚಿತ್ರತಂಡವು ಹೊಸ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ರಿಲೀಸ್ ದಿನಾಂಕವನ್ನು ಘೋಷಿಸಿದೆ. ಕೆವಿಎನ್ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಿರುವ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಚಿತ್ರದಲ್ಲಿ ದೀಕ್ಷಿತ್ ಶೆಟ್ಟಿ, ಸಾಯಿ ಕುಮಾರ್ ಮತ್ತು ಸಂಜನಾ ಆನಂದ್ ಪ್ರಮುಖ ಪಾತ್ರದಲ್ಲಿದ್ದಾರೆ.